ಜಿಲ್ಲಾ ರಾಜ್ಯೋತ್ಸವದ ಪ್ರಶಸ್ತಿ ಪುರಸ್ಕೃತ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕಾರ್ಕಳ ವಲಯದ 31ನೇ ವಾರ್ಷಿಕ ಸಭೆಯ ಅಧ್ಯಕ್ಷ ಪ್ರಮೋದ್ ಚಂದ್ರ ಪೈ ಮುನಿಯಾಲ ಅವರ ಅಧ್ಯಕ್ಷತೆಯಲ್ಲಿ ಹೋಟೆಲ್ ಪ್ರಕಾಶ್ ಕಾರ್ಕಳ ಇಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು SKPA ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಅಧ್ಯಕ್ಷ ನವೀನ್ ರೈ ಪಂಜಾಳ ಉದ್ಘಾಟಿಸಿ ಜಿಲ್ಲೆಯ ವಿವಿಧ ಯೋಜನೆಗಳನ್ನು ಸದಸ್ಯರು ಸದುಪಯೋಗ ಪಡೆದುಕೊಳ್ಳಬೇಕು, ವಿಶೇಷವಾಗಿ ಛಾಯಾ ಸಾಂತ್ವನ ಯೋಜನೆಗೆ ಎಲ್ಲರೂ ಕೈಜೋಡಿಸುವ ಮೂಲಕ ಆಪತ್ಕಾಲದಲ್ಲಿ ಸದಸ್ಯರಿಗೆ ನೆರವಾಗುವಂತೆ ಸಹಕರಿಸಬೇಕು ಎಂದು ಕರೆ ನೀಡಿದರು. ಕಾರ್ಕಳ ವಲಯದ 31ನೇ ವಾರ್ಷಿಕ ಸಭೆ ಉತ್ತಮ ಆಯೋಜನೆಗೆ ಶುಭ ಹಾರೈಸಿದರು. ಅಧ್ಯಕ್ಷೀಯ ಭಾಷಣದಲ್ಲಿ ಪ್ರಮೋದ್ ಚಂದ್ರ ಪೈ ಮುನಿಯಾಲ ಅವರು ವಲಯದ ನೂತನ ಯೋಜನೆಯಾದ ವೈದ್ಯ ಬಂಧು ಕಾರ್ಡ್ ಅನ್ನು ಸದಸ್ಯರು ವೈದ್ಯಕೀಯ ಸಲಹೆಗಾಗಿ ನೀಡಲಾಗುತ್ತಿದ್ದು ತುರ್ತು ಸಂದರ್ಭಗಳಲ್ಲಿ ಇದು ಸಹಕಾರಿಯಾಗಲಿದೆ ಎಂದರು. ಸದಸ್ಯ ಪ್ರಶಾಂತ್ ಬಜಗೋಳಿ ಅವರ ಸಹಕಾರವನ್ನು ಸ್ಮರಿಸಿದರು. ಅಲ್ಲದೆ ಸದಸ್ಯರಿಗೆ ಆಪತ್ಕಾಲದಲ್ಲಿ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಸಹಾಯ ಹಸ್ತ ನಿಧಿಯನ್ನು ರಚಿಸಲಾಗಿದ್ದು ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು. ಕಳೆದ ಒಂದು ವರ್ಷದಲ್ಲಿ ಜಿಲ್ಲಾ ಹಾಗೂ ವಲಯ ಪದಾಧಿಕಾರಿಗಳು ಮತ್ತು ಸದಸ್ಯರ ಸಹಕಾರದಿಂದ ಉತ್ತಮ ಕಾರ್ಯಚಟುವಟಿಕೆಗಳು ನಡೆಸಲು ಸಾಧ್ಯವಾಗಿದ್ದು ಮುಂದೆಯೂ ಇದೇ ಸಹಕಾರ ಮುಂದುವರಿಯಲಿ ಎಂದು ಆಶಿಸಿದರು. ಸಂಘಟನೆಯ ಕಾರ್ಯಚಟುವಟಿಕೆಗಳಲ್ಲಿ ವರ್ಷಪೂರ್ತಿ ವಿಶೇಷ ಸೇವೆಯನ್ನು ಸಲ್ಲಿಸಿದ ಸುಶಾಂತ್ ಬಜಗೋಳಿ, ಪ್ರಶಾಂತ್ ಬಜಗೋಳಿ ಹಾಗೂ ವಿಶ್ರಾಂತ್ ಬಜಗೋಳಿ ಅವರನ್ನು ಗೌರವಿಸಲಾಯಿತು. ಸುಶಾಂತ್ ಬಜಗೋಳಿ ಸ್ವಾಗತಿಸಿದರು. ವಾರ್ಷಿಕ ಲೆಕ್ಕಪತ್ರವನ್ನು ಕೋಶಾಧಿಕಾರಿ ಸತೀಶ್ ಆಚಾರ್ ವರಂಗ ಅವರು ಮಂಡಿಸಿದರು. ವಾರ್ಷಿಕ ವರದಿಯನ್ನು ಪ್ರಧಾನ ಕಾರ್ಯದರ್ಶಿ ಶೇಖರ್ ಕೊಕ್ಕೂಜೆ ವಾಚಿಸಿದರು. ಕಾರ್ಯಕ್ರಮವನ್ನು ವಿಠಲ್ ಅಮೀನ್ ಕಾರ್ಕಳ ನಿರೂಪಿಸಿದರು. ಜೊತೆ ಕಾರ್ಯದರ್ಶಿ ಸುಜಿತ್ ಅಂಚನ್ ಧನ್ಯವಾದವನ್ನು ಅರ್ಪಿಸಿದರು. ಹಾಗೆ ನಮ್ಮ ಪ್ರೀತಿಯ ಸದಸ್ಯರೇ ಇದರ ಬಗ್ಗೆ ಎಲ್ಲ ಒಂದು ಒಳ್ಳೆಯ ರೀತಿಯ ಸೆಮಿನಾರ್ ಅನ್ನ ಕಾರ್ಯಾಗಾರದ ಮುಖೇನ ನಾವು ಮಾಡಲಿಕ್ಕಿದ್ದೇವೆ. ಅದಕ್ಕೆ ಎಲ್ಲ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮದ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. 2 ಕಾರ್ಯಕ್ರಮಗಳು. ಒಂಜಿ ಜಿಲ್ಲಾ ಕ್ರೀಡಾಕೂಟ ಸೆಪ್ಟೆಂಬರ್ 20 ತಾರೀಕಿಗೆ ಜಿಲ್ಲಾ ಕ್ರೀಡಾಕೂಟ ನಡಪರಂಡು. ಅಂಚನೆ ಜಿಲ್ಲಾ ಮಹಾಸಭೆ ಅಕ್ಟೋಬರ್ 4 ತಾರೀಕಿಗೆ. ಈ ಸರ್ತಿ ಜಿಲ್ಲಾ ಮಹಾಸಭೆ ಮಂಗಳೂರು ವಲಯಡ್ ನಡಪರಂಡು. ಈ 2 ಕಾರ್ಯಕ್ರಮಗಳ ನಿಖಲು ಸರ್ವ ಸದಸ್ಯರೆಲ್ಲ ಭಾಗವಹಿಸೋಡು ಬಂದೇನ್ಕೆ ಏನೊಂದಿಲ್ಲ ಅಣ್ಣ. ನಂಗೊಂಜಿ ಎಂಚಿನ ಎಮರ್ಜೆನ್ಸಿ ಬಂದಾಗ ಕಾಲ್ಸ್ ಬರ್ಕೊಂಡು ಅಣ್ಣ ನಮ್ಮ ಸೈಡ್ ಸಪೋರ್ಟ್ ತಿಕ್ಕೊಂದಿಚ್ಚಿ. ಸೊ ಯಾನ್ ಪ್ರತಿ ವಲಯಡ್ಲ ಎತ್ತ ಪೋಯಿನವರುಂಟೇನೆ ರಿಕ್ವೆಸ್ಟ್ ಮಲ್ತೊಂದಿಲ್ಲ. ಒಂಜಿ ದಾದಾಂಡ್ಲ ಒಂದಿತ್ತಿನಪ್ಪಗ ನಿಖಲು ಒಂಜಿ ಹೊಸ ತಲೆಮಾರಿನ ಛಾಯಾಗ್ರಾಹಕರಿಗೆ ಉತ್ತಮ ಅವಕಾಶಗಳು ದೊರೆಯಲಿ ಮತ್ತು ನಮ್ಮ ಒಗ್ಗಟ್ಟು ಸದಾ ಹೀಗೆ ಮುಂದುವರಿಯಲಿ ಎಂಬುದು ನಮ್ಮೆಲ್ಲರ ಆಶಯ. ಅವನೊಂಜಿ ಸ್ಪೆಷಲ್ ಸ್ಕೂಲ್ ಬರ್ತದೇರು ಜಿಲ್ಲಾ ಮಟ್ಟದ ಛಾಯಾ ಟ್ರೋಫಿ ಕ್ರಿಕೆಟ್ ಟೂರ್ನಮೆಂಟ್ ಆದಪ್ಪಡು. ದಿವಂಗತ ಜಯಕರ್ ಸುವರ್ಣ ಮೆರ್ನ ಸ್ಮರಣಾರ್ಥಕ ಒಂಜಿ ಕ್ರಿಕೆಟ್ ಟೂರ್ನಮೆಂಟ್ ಆದಪ್ಪಡು. ವಿಶ್ವ ಪರಿಸರ ದಿನಾಚರಣೆ ಆದಪ್ಪಡು. ವಿಶ್ವ ಯೋಗ ದಿನಾಚರಣೆ ಆದಪ್ಪಡು. ವಲಯದ ಸದಸ್ಯರ ನಕ್ಲಿಗೆ ಸ್ಪೆಷಲಿ 2 ದಿನದ ಪಿಕ್ನಿಕ್. ಅಂಚನೆ ಸದಸ್ಯರ ನಕ್ಲಿಗೆ ಕ್ಯಾಮರಾದ ವರ್ಕ್ಶಾಪ್. ವಲಯದ ಸದಸ್ಯರ ನಕ್ಲಿಗೆ ಉಚಿತ 24 ಗಂಟೆ ಒಳಗೆ ನಮಗೆ ಗೊತ್ತಾಗಿ 24 ಗಂಟೆ ಮಿನಿಮಮ್ ಒಂದು 25,000 ಒಮ್ಮೆ ಆ ವ್ಯಕ್ತಿಗೆ ಆ ಸದಸ್ಯರಿಗೆ ಕೊಡಬೇಕಂತ ಆಸೆ. ಯಾಕಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ತುಂಬಾ ಛಾಯಾಗ್ರಾಹಕರಿದ್ದಾರೆ, ಹಣದ ಕೊರತೆ ಇರ್ತದೆ, ಯಾರ ಹತ್ರ ಕೇಳುವಂತ ಗೊತ್ತಾಗುದಿಲ್ಲ. ಅದು ಆಸ್ಪತ್ರೆಯಲ್ಲಿದ್ದ ಆಸ್ಪತ್ರೆಯಲ್ಲಿದ್ರೆ ಅವರ ಹೆಂಡತಿಯವರು ಸ್ವಲ್ಪ ಕೈಕಾಲು ಬೀಳ್ತಾರೆ, ಯಾರ ಹತ್ರ ಕೇಳುವುದು ಅಂತೇಳಿ ಗೊತ್ತಾಗುದಿಲ್ಲ, ಇನ್ನೊಬ್ಬರ ಹತ್ರ ಕೇಳಲಿಕ್ಕೆ ನಾಚಿಕೆ. ಅಂತ ಸಮಯದಲ್ಲಿ ನಿಮ್ಮ ಸಂಘಟನೆ ನಿಮ್ಮ ಜೊತೆಗಿದೆ. ನಿಮಗೆ ಮಿನಿಮಮ್ 25,000 ಕೊಡುವ ಸಹಾಯ ಹಸ್ತವನ್ನು ನಾವು ಪ್ರಾರಂಭ ಮಾಡಬೇಕು. ಪ್ಲಸ್ ಈ ಸಹಾಯ ಹಸ್ತದ ಒಂದು ನಿಧಿ ಒಂದು ಲೆಕ್ಕಾಚಾರದವರೆಗೆ ಬಂದರೆ ಅದನ್ನು ಇದರಲ್ಲಿ ಈಗ 25,000, ಅದರಲ್ಲಿ ಒಬ್ಬ ಸದಸ್ಯ XYZ ಯಾರ ಒಬ್ಬ ಸದಸ್ಯ ಆಲ್ ಆಫ್ ಸಡನ್ ಅಥವಾ ವಯೋಸಹಜವೋ ಹೇಗೂ ನಿಧನ ಹೊಂದಿದರೆ ಅವರಿಗೂ ಸಹ ಹಾಗೆ 36 ಗಂಟೆ ಒಳಗೆ ಅವರ ಸಂಬಂಧಪಟ್ಟ ಅವರ ಹೆಂಡತಿಯ ಮಕ್ಕಳ ತಂದೆಯ ಯಾರ ನಾಮಿನೀಸ್ ಅವರಿಗೆ 1 ಲಕ್ಷ ಇಮಿಡಿಯೇಟ್ ಆಗಿ ಕೊಡುವಂಥ ವ್ಯವಸ್ಥೆ ಮಾಡಬೇಕಂತ ಬಹಳ ಆಸೆ ಇತ್ತು. ಇದನ್ನು ಸಹಾಯ ಹಸ್ತ ನಿಧಿ ಒಂದು ಶಾಶ್ವತವಾಗಿ ಮಾಡುವ. ಯಾಕಂತ ಹೇಳಿದ್ರೆ ಒಂದು 15 ವರ್ಷದ ಹಿಂದೆ ಮಾಡಿದ್ರೆ ಈಗ ಒಂದು 25-30 ಲಕ್ಷ ಇರ್ತಿತ್ತು. ಆದರೆ ಕೆಲವು ಪರಿಸ್ಥಿತಿ ಹೇಳಲಿಕ್ಕೆ ಆಗುದಿಲ್ಲ. ಆ ಸಂದರ್ಭದಲ್ಲಿ ಅಂತಂಥದ್ದು ಒಂದು ತೊಂದರೆಗಳು ಇರ್ತವೆ. ಆದರೆ ಈಗ ನಾನು ಅದಕ್ಕೆ ಕೈ ಹಾಕುವಾಗ ಸುಮಾರು 20 ಜನ
20 ಸದಸ್ಯರು ಹೆಸರೆಲ್ಲ ಈಗ ಬೇಡ, ಯಾಕಂದರೆ ಟೈಮ್ ಆಯಿತು. ನಾನು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಇದರಲ್ಲಿ ಹಾಕ್ತೇನೆ, ಯಾರ್ಯಾರು ಈಗ ಸಹಾಯ ಮಾಡಿದ್ದಾರೆ. ಯಾಕಂದರೆ ಒಮ್ಮೆ ಈ ನಿಧಿಗೆ ಒಮ್ಮೆ ಕೊಡಿ ಸಾಕು, ಒಮ್ಮೆ ಎಷ್ಟೋ ಒಂದು ನಿಧಿ ಕೊಡಿ. ಅದು ನಮ್ಮ ನಿಧಿ ಇಂಥ ಒಂದು ಮೊತ್ತಕ್ಕೆ ಹೋದರೆ 1,36 ಗಂಟೆ ಒಳಗೆ ನಿಧನ ಹೊಂದಿದ್ರೆ 25,000 24 ಗಂಟೆ ಒಳಗೆ ಅವರಿಗೆ ಮುಟ್ಟಿಸುವ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಯೋಜನೆ ಹಾಕಿದ್ದೇನೆ. ಮೋಹನ್ದಾಸ್ ಪೈ, ರಮೇಶ್ ಪೈ, ಶೇಖರ್ ಮತ್ತು ಸತೀಶ್ ಪಂಡಿತ್, ಇನ್ನು ತುಂಬ ಜನ, ಕೆಲವರು ಹಳೆಯವರು ನನಗೆ ಗೊತ್ತು. ಆಮೇಲೆ ಈಗೆಲ್ಲ ಹೊಸಬರೇ. ನಾನು ಎಲ್ಲಿಗೆಲ್ಲದೆ ಇಲ್ಲೊಮ್ಮೆ ಕ್ರಿಕೆಟ್ ಆಡಲಿಕ್ಕೆ ಕೂಡ ನಾನು ಬಂದಿದ್ದೇನೆ. ಸ್ವರಾಜ್ ಕ್ರಿಕೆಟ್ ಟೀಮ್ನಲ್ಲಿ ನಾನು 2 ಸತಿ ಆಡಲಿಕ್ಕೆ ಬಂದಿದ್ದೆ, ನಮ್ಮ ಸುಳ್ಯ ಟೀಮಿನಿಂದೊಟ್ಟಿಗೆ. ಇಲ್ಲಿ ನಮ್ಮ ಒಬ್ಬರು ಆತ್ಮೀಯರೊಬ್ಬರು ಪೊಲೀಸರಿದ್ದರು, ಅವ್ರ ಜೊತೆಯಲ್ಲಿ ಇಲ್ಲಿ ಆಡಲಿಕ್ಕೆ ಬಂದಿದ್ದೆ. ಅದಲ್ಲದೆ ನಾನು ಪ್ರಕಾಶ್ ಮೋಹನ್ದಾಸ್ ಪೈ ಅವರು ನಾವು SKPಯಲ್ಲಿರುವಾಗ ನಮ್ಮ ಜೊತೆಯಲ್ಲಿ ಇದ್ದರು. ಆಗ ನಾನು ಇಲ್ಲಿ ಬಂದಾಗ ಉಡುಪಿ ಅಲ್ಲೆಲ್ಲ ಬಂದರೆ ಮೊದಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುವಾಗ ಅವರಲ್ಲಿಂದ ಬಂದು ಅವರಿಂದ ಶಾಪಿಂದ ಮೆಟೀರಿಯಲ್ಸ್ ತಗೊಂಡು ಹೋಗ್ತಾ ಇದ್ದೆ. ಅದಲ್ಲದೆ ನಮಗೆ ತುಂಬ ಜನ ಪರಿಚಯ ಇದ್ದಾರೆ. ಶೇಖರ್ ನಮ್ಮ ಪರಿಚಯವರು, ದಾಸರು, ಮುಂಚೂಣಿಯಲ್ಲಿದ್ದೆ ಸುರಕ್ಷೆ ಮಾಡೋದ್ರಲ್ಲಿ. ಅದು ನನಗೆ ಹೆಮ್ಮೆ ತಂದಿದೆ. ಯಾಕೆಂದರೆ ನಾವು ನ್ಯೂ ಮೆಂಬರ್ಗೆ ಕೂಡ ಬರುವವರಿಗೆ, ನ್ಯೂ ಮೆಂಬರ್ ನಾವು ತಗೊಳ್ಳುವವರಿಗೆ ಮುಂಚೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಜಿಲ್ಲಾಧ್ಯಕ್ಷ ಒಪ್ಪಿಗೆ ನಂತರ ಕಡ್ಡಾಯವಾಗಿ ಅವರು ಸುರಕ್ಷೆ ಯೋಜನೆಯಲ್ಲಿ ಪಾಲ್ಗೊಳ್ಬೇಕು. ಮತ್ತೊಂದು, ನಮ್ಮ ಸಂಘಟನೆಯಲ್ಲಿ ಎಲ್ಲರೂ ಒಮ್ಮೆ ಪಡ್ಕೊಂಡವರು ಕಟ್ಟಿದ್ದಾರೆ, ಜಾಸ್ತಿ ಕಟ್ಟಿದ್ದಾರೆ, ಇನ್ನು ಕಟ್ಟುವವರು ಕಟ್ಬೋದು. ಈಗ ನಾವು 20% ಕೊಡುವುದು, ಮುಂದಿನ ದಿನಗಳಲ್ಲಿ 50% ಕೊಡಲಿಕ್ಕಿದ್ದೇವೆ. ಹಾಗಾಗಿ ಎಲ್ಲರೂ ಅದರ ಭಾಗಿಯಾಗಬೇಕು. ಮತ್ತೊಂದು ವಿಷಯ, ವಿವಿಧ ದೇಶ ಸಹಕಾರಿ ಸಂಘದ ಬಗ್ಗೆ ಒಂದೆರಡು ಮಾತು. ಒಳ್ಳೆಯ ನಮ್ಮ ಸ್ಟ್ಯಾಂಡಲ್ಲಿದೆ ನಮ್ಮ ಸಂಸ್ಥೆ. ನಾನು ಒಂದೇ ಹೇಳೋದಷ್ಟೇ, ನಾಡ್ದು ಬರುವ ತಿಂಗಳಲ್ಲಿ ನಿಮಗೆ ನೋಟಿಸ್ ಬರ್ಬೋದು, ಇನ್ವಿಟೇಷನ್. ಎಲ್ಲರೂ ಪಾಲ್ಗೊಳ್ಬೇಕು. ಯಾಕಂದರೆ ಅಲ್ಲಿ ನಡೆಯುವಂಥ ಸಭೆಗಳಲ್ಲಿ ನಾವು ಬಂದು ಇಲ್ಲಿ ಹೇಳಬೇಕು. ನಮಗೆ ಅವಕಾಶ ಸಿಗಲಿಲ್ಲ, ಯಾರು ಕೇಳುವವರಿಲ್ಲ. ಹಾಗಾಗಿ ಮುಂದಿನ ಮಹಾಸಭೆಗೆ ಎಲ್ಲರೂ ಕಡ್ಡಾಯವಾಗಿ ಬರಬೇಕು. ಅಲ್ಲಿ ಮುಂದಿನ ನಾವು ಜಿಲ್ಲಾ ಸಮಿತಿಯಿಂದ ಮಾಡಿದ್ದೆಲ್ಲ ಪರ್ಸನಲ್ ಆಗಿ ಮಾಡಿದ್ದು. ಯಾರು ಹಣ ನೀಡಿದ್ದಾರೆ ಅವರು ಗುಂಪಲ್ಲಿದ್ರು, ನಾನು ಕೂಡ ಗುಂಪಲ್ಲಿದ್ದೇನೆ. ಕಾರ್ಕಳ ವಲಯದ ಸದಸ್ಯರು ಕೂಡ ಹಣವನ್ನು ನೀಡಿದ್ದೀರಿ. ನಿಮಗೆ ನೆನಪಿರಲಿ, ಅವರಿಗೆ 12 ಲಕ್ಷ ರೂಪಾಯಿಯನ್ನು ಒಂದು ತಿಂಗಳಲ್ಲಿ ನಾವು ಒಟ್ಟು ಮಾಡಿದ್ದೇವೆ. 9.5 ಲಕ್ಷದಲ್ಲಿ ಸ್ಟುಡಿಯೋ ಮತ್ತು ಒಂದು ಬ್ಯೂಟಿ ಪಾರ್ಲರ್ ಅನ್ನು ಮಾಡಿ ಅವರ ಬದುಕಿಗೆ ಮುನ್ನುಡಿಯನ್ನು ಬರೆದಿದ್ದಾರೆ ಬ್ರಹ್ಮಾವರ ವಲಯದ ಅಧ್ಯಕ್ಷರು ಮತ್ತು ಅವರ ತಂಡ. ಅದಕ್ಕೆ ಸಹಕರಿಸಿದ ಕಾರ್ಕಳ ವಲಯದ ಸದಸ್ಯರಿಗೆ ಮತ್ತು ವಿಶೇಷವಾಗಿ ಅದರಲ್ಲಿ ಒಂದು ನಾನು ಗಮನಿಸಿದ್ದು, 1 ಲಕ್ಷ ರೂಪಾಯಿಯನ್ನು ಒಬ್ಬರು ನೀಡಿದ್ದಾರೆ, ಹೆಸರು ಹೇಳಿಲ್ಲ, 1 ಲಕ್ಷವನ್ನು ನೀಡಿದ್ದಾರೆ. ಹಾಗಾಗಿ ನಾನು ಹೇಳಿದ್ದು, ನಮಗಾಗಿ ನಾವು ಮಾಡೋದು ಬೇಕಾದಷ್ಟಿದೆ. ನಾನು 1 ಕೋಟಿ ಕಾರ್ ತೆಗೆದೆ, 2 ಕೋಟಿ ಮನೆ ಕಟ್ಟಿದೆ, ನಾನು ಮಗನ ಮದುವೆ ಮಾಡಿದೆ, ಮಗನನ್ನು ಡಾಕ್ಟರ್ ಮಾಡಿದೆ. ಆದ್ರೆ ನನ್ನ ಸದಸ್ಯರು, ಇನ್ನೊಬ್ಬ ಸದಸ್ಯನಿಗೆ ನಮ್ಮ ಮನ ಮಿಡಿದ್ರೆ ದೇವರು ನಮ್ಮ ಜೊತೆ ನಿಲ್ತಾನೆ ಅಂತ ಹೇಳಿದಾಗ ಇದು ನನಗೆ ಕಂಡ ಉದಾಹರಣೆ. ಇವತ್ತು ಬ್ರಹ್ಮಾವರ ವಲಯದಲ್ಲಿ ದೇವರು ಸಂಘಟನೆ ಜೊತೆ ನಿಂತು ಆ ಹುಡುಗಿಗೆ ಒಂದು ನಮ್ಮ ಸಂಘದ ವತಿಯಿಂದ ನಾವು ದೊಡ್ಡ ಮಟ್ಟದ ಒಂದು ಸಹಾಯಹಸ್ತವನ್ನು ನೀಡಿದ್ದೇವೆ. ಸಮಾಜದಿಂದ ಕೇಳಲು ಬೇಡ, ಸದಸ್ಯರಿಗೋಸ್ಕರ ಆಗುವಂತ ಈ ಕೆಲಸ ಕಾರ್ಯಗಳನ್ನು ಕೂಡ ನಾನು ಹೆಮ್ಮೆ ಪಟ್ಟಿದ್ದೇನೆ. ಎಕ್ಸ್ಟೆಂಡ್ ಬೆನಿಫಿಟ್ ಅನ್ನು ಕೊಡುವ ಒಂದು ಯೋಜನೆ ಹಾಕಿ, ಈ ಯೋಜನೆಗೆ ಬಹಳಷ್ಟು ನಮ್ಮ ಮಹೇಂದ್ರ ಶೆಟ್ಟರ್ ಆಗಲಿ, ಜಗದೀಶ್ ಕಾಂತಿ ಅವರಾಗಲಿ, ನಮ್ಮ ರೋನಿ ಇದ್ದಾರೆ, ಅಷ್ಟೇ ನಮ್ಮ ಸ್ಮೈಲ್ ಸ್ಟುಡಿಯೋ ಇದ್ದಾರೆ, ಬಹಳಷ್ಟು ಜನ ಎಲ್ಲರೂ, ಸುಶಾಂತ್ ಅವರಾಗಲಿ, ಇದು ಎಲ್ಲ ಹೆಸರಲ್ಲ, ಅಂದರೆ ನಾನು ಪ್ರತಿಯೊಂದೊಬ್ಬರದ ಹೆಸರು ಹಾಕಿ ಇದು ಯೋಜನೆಯನ್ನು ಮಾಡ್ತಾ ಇದ್ದೇನೆ. ಇದಕ್ಕೊಂದು ಮೀಟಿಂಗ್ ಕರೆದು ಆ ಯೋಜನೆಯನ್ನು ಆದಷ್ಟು ಶೀಘ್ರದಲ್ಲಿ ಮಾಡಿ ನಮ್ಮ ಸಂಘಟನೆಯನ್ನು ಭದ್ರಪಡಿಸುವ, ಇದಕ್ಕೆಲ್ಲ ಸಹಕಾರ ಬೇಕು. ಈ ಹಣ ಯಾರಿಗೂ ಹೋಗುವುದಿಲ್ಲ, ಯಾರಿಗೂ ಬೇರೆಯವರಿಗೂ ನಮಗೆ ಸಿಗ್ತದೆ ಅಂತೇಳಿ ನಾವು ಭಾವಿಸಿದ್ದೇ ಬೇಡ. ಯಾರಿಗಾದ್ರೂ ಆಗಲಿ ಸಂಘಟನೆಯಲ್ಲಿದ್ದ ಒಬ್ಬ ವ್ಯಕ್ತಿಗೆ ಒಂದು ಸಹಕಾರ ಆಗ್ತದೆ. ಕೆಳಗೆ ಕೂತ್ಕೊಳ್ಳುವ ಸೀದಾ ಸುಶಾಂತ್ ಅವರ ಒಟ್ಟಿಗೆ ಕೂತ್ಕೊಂಡು ಅವತ್ತೇ ಫಸ್ಟಿಗೆ ಆಶ್ವಾಸನೆ ಕೊಟ್ಟು, ಸುಶಾಂತ್ ಅವರು, ಪ್ರಮದಣ್ಣ ಏನು ಹೆದರಬೇಡಿ, ನಿಮಗೆ ನಾನು ಸಂಪೂರ್ಣ ಸಹಕಾರ ಮಾಡ್ತೇನೆ. ಅಲ್ಲದೆ ನನ್ನ ತಂದೆಯ ಹೆಸರಿನಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡೋದಾದರೆ ಅದರದ್ದು ಏನು ವ್ಯವಸ್ಥೆ ಇದೆ, ಏನು ಖರ್ಚಿದೆ ಎಲ್ಲ ನಾನು ಮಾಡ್ತೇನೆ. ಯಾಕಂದರೆ ಅವರು ಜಯಕರ್ ಸುವರ್ಣರವರು ನಮ್ಮ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದರು, ಎಲ್ಲರೊಟ್ಟಿಗೆ ಒಳ್ಳೆಯ ಒಡನಾಟದಲ್ಲಿದ್ದರು. ಅವರು ಒಬ್ಬರು ಛಾಯಾಗ್ರಾಹಕರು, ಅಲ್ಲದೆ ಅವರ 3 ಮಕ್ಕಳು ಛಾಯಾಗ್ರಾಹಕರು. ಹಾಗೆ ಒಂದು
ಆ ಕಾರ್ಯಕ್ರಮ ನನಗೆ ಬಹಳ ಸಂತೋಷ ಆಯಿತು. ಇವರು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡು ಇವರ ಊರಿನಲ್ಲಿ, ಅಂದರೆ ನಮ್ಮ ಹರೀಶ್ ಓಂಕಾರ ಸಹ ಹಾಲಿಗೆಲ್ಲ ಸಹಕರಿಸಿದ್ದಾರೆ. ಇವರ ಊರಿನಲ್ಲಿ ಗಣಪತಿ ಸಭಾಂಗಣದಲ್ಲಿ ಅದರ ಬಗ್ಗೆ ಮೀಟಿಂಗನ್ನು ಮಾಡುವಾಗ ಅದರಲ್ಲಿಯೂ ಹಾಗೆ ತುಂಬ ಜನ ಇದ್ರು, ಎಲ್ಲರಿಗೂ ಲಘುಭಾರದ ವ್ಯವಸ್ಥೆ. ಅದರ ನಂತರ ಇನ್ವಿಟೇಷನ್ ಕೊಡುವಾಗ ಎಲ್ಲ ಗೆಸ್ಟ್ಗಳಿಗೆ ಇನ್ವಿಟೇಷನ್ ಕೊಡಬೇಕು. ಇನ್ವಿಟೇಷನ್ ಕೊಡುವ ದಿನ ಅವರ ಮನೆಯಲ್ಲಿ ಎಲ್ಲ ಸದಸ್ಯರಿಗೆ ಒಳ್ಳೆಯ ಊಟ, ಅಲ್ಲದೆ ನಮ್ಮ ಆರೋಗ್ಯ ತಪಾಸಣೆಯ ದಿವಸ ಬಹಳಷ್ಟು ಪ್ರಚಾರ, ಎಷ್ಟು ಕೆಲಸ ಮಾಡಿದ ನಂತರ ರಾತ್ರಿ ಎಲ್ಲಿಯ ಒಂದು ಕಡೆಯಲ್ಲಿ ಬ್ಯಾನರ್ ಹಾಕಿ ಫೋಟೋ ತೆಗೆದು ಕಳಿಸಿದ್ದಾರೆ. ಮಾಡಿದರೆ ನಮ್ಮ ಸಂಸ್ಥೆಗೆ ಆ ಜಾಗ ಆಗಾಗಿದೆ. ಆದರೆ ಅದರ ನಂತರ ಅದರ ಮುಂದುವರಿದ ಭಾಗ ಸ್ವಲ್ಪ ಕುಂಠಿತವಾಗ್ತಾ ಉಂಟು. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿಷಯ ಅಷ್ಟೇ, ನಮ್ಮ ಹತ್ರ ವಿಟಮಿನ್ ಸ್ವಲ್ಪ ಕಡಿಮೆ ಇದೆ. ಅದಕ್ಕೋಸ್ಕರ ಈಗ ಮೊನ್ನೆ 2 ಸಭೆಗಳಾಗಿದೆ. ಆ ಸಭೆಯಲ್ಲಿ ಕೆಲವೊಂದು ತೀರ್ಮಾನಗಳನ್ನು ತಗೊಂಡಿದ್ದಾರೆ. ಜಾಗವನ್ನು ಎಷ್ಟು ಕಷ್ಟ ಆದರೂ ನಮ್ಮ ಎಸ್ಕೇಪಿಗೆ ನಾವು ಖಂಡಿತವಾಗೂ ಉಳಿಸ್ಕೊಳ್ಬೇಕೆಂಬ ತೀರ್ಮಾನವನ್ನು ಮಾಡಿದ್ದೇವೆ. ಯಾಕಂತ ಹೇಳಿದರೆ ನಾವು ತಗೊಂಡಿರುವಂಥ ಪರಿಸರದಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಮೆಡಿಕಲ್ ಕಾಲೇಜ್ಗಳು, ಇನ್ನಿತರ ಸಂಸ್ಥೆಗಳು ಆಗ್ತಾ ಉಂಟು. ನಮ್ಮ ಜಾಗ ಖಂಡಿತ ಮುಂದಿನ ದಿನ ಒಳ್ಳೆಯ ವ್ಯಾಲ್ಯೂ ಖಂಡಿತವಾಗಲೂ ಬರ್ತದೆ. ಅದಕ್ಕೋಸ್ಕರ ಯಾವುದಾದ್ರೂ ಆ ಜಾಗವನ್ನು ರೆಂಟಿಗೆ ಕೇಳೋದಾದರೆ ಇಲ್ಲದ್ರೆ ಲೀಸಿಗೆ ಕೊಡುವಂಥ ಆಲೋಚನೆಯನ್ನು ನಮ್ಮ ಸಮಿತಿಯಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ. ಕಟ್ಟಡ ಮಾಡಬೇಕೆಂಬ ಮಹದಾಸೆ ಇದೆ. ಈಗಾಗಲೇ ನಮ್ಮ ಕೆಲವು ಸದಸ್ಯರು ತಮ್ಮ ಕೈಯಲ್ಲಾದಂಥ ಆದಷ್ಟು ಹಣ ಒಟ್ಟು ಮಾಡಿ ಕೊಟ್ಟಿದ್ದೀರಿ. ಮುಂದೊಂದು ದಿನ ಎಲ್ಲರ ಸಹಕಾರ ಇದ್ದರೆ ಕಟ್ಟಡ ಆಗುವಂಥ ಯೋಗ ನಮಗಿದ್ರೆ ಖಂಡಿತವಾಗ್ಲೂ ಆಗ್ಬೋದಂತ ಹೇಳುತ್ತಾ, ಡೊನೇಷನ್ ಪೂರವಲ್ಲ ಮಲ್ತಂದು ಬೇರೆ ನಿಖಿಲ್ನವಲ್ಲ ಮಲ್ತದ್ದು ಉಪ್ಪಾರ ಎನ್ನ ರಿಕ್ವೆಸ್ಟ್ ಹೆಂಚಿನ ಬಂಡ ಬ್ಲಡ್ ರಿಕ್ವೈರ್ಮೆಂಟ್ ಪುನಃ ಹೆಚ್ಚಾದ ರಿಕ್ವೈರ್ಮೆಂಟ್ ಬರ್ಪಿನಿ ನಮ್ಮ ಮಂಗಳೂರು. ಸೊ ಒವೇ ವಲಯದ ಒಂದು ಬ್ಲಡ್ ನೆಸೆಸಿಟಿ ಇತ್ತಿನಪ್ಪಾಗ ಕಾಲ್ಸ್ ಬರ್ಕೊಂಡು ಮೆಸೇಜಸ್ ಬರ್ಕೊಂಡು ಸೊ ನಮ್ಮ ಅವೇ ಒಂದು ರೆಡ್ ಗ್ರೂಪ್ ಒಟ್ಟು ಮಾಡುವ ರೆಸ್ಪಾನ್ಸ್ 0 ಏರ್ನಲ್ಲ ಐತೆ ನಮ್ಮ ಮೆಂಬರ್ ನಕ್ಲಿಗೆ ಫ್ಯಾಮಿಲಿ ದಕ್ಲಿಗೆ ಉಂಡು ಬರ್ತೀನಿ ರಿಕ್ವೈರ್ಮೆಂಟ್ ಬರ್ತೀನಿ. ಸೊ ಒಂಜಿ ಸಿಂಪಲ್ ಆನ್ ಎಕ್ಸಾಂಪಲ್ ಶ್ರೀಧರ್ ಅಣ್ಣಗೆ ಆಲ್ಮೋಸ್ಟ್ ಇತ್ನೆಟ ಇರುವ ಬಾಟಲ್ ಬ್ಲಡ್ದ ಅಗತ್ಯ ಇತ್ತು. ನಮ್ಮ ಮೂಜರ 4,000 ಮೆಂಬರ್ಸ್ ನಕಲಿಲ್ಲ. ನಂಗೆ ತುಂಬ ಕಾರ್ಯಕ್ರಮ ಇದೆ, ಅದನ್ನು ನೀವು ಸರಿಯಾಗಿ ನೆನೆಸಿ ಅವರಿಗೆ ಸಂಪೂರ್ಣ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಅದಲ್ಲದೆ ಮತ್ತೆ ನಮ್ಮ SKP ಒಂದು ನಿವೇಶನ ಕೂಡ ಆಗಿದೆ, ಎಲ್ಲ ಆಗಿದೆ. ಅದಕ್ಕೂ ಕೂಡ ಸಂಪೂರ್ಣ ಸಹಕಾರ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾರೆ. ಯಾವುದೇ ಇದು ನಮ್ಮ ನಿವೇಶವನ್ನು ಕೆಲವರು ಮಾರಬೇಕು ಅಂತ ಹೇಳ್ತಾರೆ, ಅಂಥದ್ದು ಮಾರುವಂಥ ವ್ಯವಸ್ಥೆ ಇಲ್ಲ. ಅಧ್ಯಕ್ಷರ ಸಾಂತ್ವನ ಯೋಜನೆ ಇದೆ, ಅದು ಒಳ್ಳೆಯ ಕಾರ್ಯಕ್ರಮ ಇದೆ. ಅದಕ್ಕೆಲ್ಲರೂ ಸೇರಿ ಸಂಪೂರ್ಣ ಸಹಕಾರ ಕೊಡಬೇಕು ಅಂತ ಕೇಳ್ತಾ ಇದ್ದೇನೆ. ಅಂತ ಕಾರ್ಯಕ್ರಮಗಳನ್ನೇ ಮಾಡ್ತಾ ಹೋಗ್ಬೇಕು. ಸಾಮಾಜಿಕ ಕಾರ್ಯಗಳನ್ನು ಸ್ವಲ್ಪ ಕಡಿಮೆ ಮಾಡೋದ್ರ ಮೂಲಕ ನಮ್ಮ ಸದಸ್ಯರಿಗೆ ಉಪಯೋಗ ಆಗುವಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿದಾಗ ಎಲ್ಲ 14 ವಲಯಗಳಲ್ಲಿ ಕೂಡ ತಂತ್ರಜ್ಞಾನ ಆಧಾರಿತ ಕಾರ್ಯಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ನನಗೆ ಹೆಮ್ಮೆ ಯಾಕೆ ಅಂತ ಹೇಳಿದರೆ ಕಾರ್ಕಳ ವಲಯದ್ದು ನಾವು ಏನು ಸೂಚನೆ ಕೊಟ್ಟಿದ್ದೇವೆ ಅದನ್ನ ಪರಿಪೂರ್ಣವಾಗಿ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಅಧ್ಯಕ್ಷರು ಮತ್ತು ಅವರ ತಂಡ ಮಾಡಿದೆ. ಇಲ್ಲಿ 2 ತಂತ್ರಜ್ಞಾನ ಆಧಾರಿತ ಕಾರ್ಯಾಗಾರಗಳನ್ನು ಮಾಡಿದ್ದೇನೆ. ಅದಕ್ಕಾಗಿ ನಾನು ಜಿಲ್ಲಾ ಸಮಿತಿ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಪರಸ್ಪರ ಸಹಕಾರ ಹಾಗೂ ಸಾಮಾಜಿಕ ಜವಾಬ್ದಾರಿಯೊಂದಿಗೆ ಮುನ್ನಡೆಯುತ್ತಿರುವ ನಮ್ಮ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಇಂದು ತನ್ನ 31ನೇ ವರ್ಷದ ವಾರ್ಷಿಕ ಸಭೆಯ ಸಂಭ್ರಮದಲ್ಲಿದೆ. ಕಳೆದ 3 ದಶಕಗಳಿಗೂ ಮೀರಿದ ಈ ಪಯಣದಲ್ಲಿ ಹಿರಿಯರ ಮಾರ್ಗದರ್ಶನ, ಪದಾಧಿಕಾರಿಗಳ ಪರಿಶ್ರಮ ಹಾಗೂ ಪ್ರತಿಯೊಬ್ಬ ಸದಸ್ಯರ ಸಹಕಾರವೇ ನಮ್ಮ ಸಂಘಟನೆಗೆ ಶಕ್ತಿಯಾಗಿದೆ. ಕೆಲಸವನ್ನ ಮಾಡಬೇಕೆನ್ನುವ ಉದ್ದೇಶವನ್ನು ಇಟ್ಟುಕೊಂಡು ನಮಗೆ ಸಂಘಟನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ನಂತರದ ದಿನಗಳಲ್ಲಿ ಎಲ್ಲ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು ಕೂಡ ಅವರ ಏನು ಕನಸಿತ್ತು ಅದನ್ನ ನನಸು ಮಾಡುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಬರ್ತಾ ಇದ್ದಾರೆ. ಈಗ ಕೂಡ ನಾವು ಅದನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಆಗಿರುವ ಛಾಯಾಗ್ರಹಣ ಮತ್ತು ಈಗಿರುವ ಛಾಯಾಗ್ರಹಣಕ್ಕೂ ಬಹಳ ತರಹದ ವ್ಯತ್ಯಾಸಗಳಿದೆ, ನಿಮ್ಗೆಲ್ಲ ತಿಳಿದಿರುವಂತ ವಿಚಾರ. ಪ್ರಧಾನ ಕಾರ್ಯಕ್ರಮಕ್ಕೆ ನಮ್ಮ ವಲಯದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಕಾರ್ಯಕ್ರಮ